ಕಾರ್ಮಿಕ ದಿನಾಚರಣೆ. ಅಂದ್ರೆ ಕಾರ್ಮಿಕರು ಅಂದ್ರೆ ಈ ದೇಶದ ದೇವರುಗಳು ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಹೀಗಾಗಿನೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾಶಿ ವಿಶ್ವನಾಥ ಮಂದಿರ ಕಟ್ಟಿದಂತಹ ಕಾರ್ಮಿಕರನ್ನ, ಆ ಕಾರ್ಮಿಕರ ಮತ್ತೆ ಕುರ್ಚಿ ಹಾಕಿರ್ತಾರೆ ಪ್ರಧಾನಮಂತ್ರಿಗಳು ಬಂದು ಕೂತ್ಕೊಳ್ಬೇಕು ಅಂತೇಳಿ. ಆದರೆ ಮೋದಿಯವರು ಆ ಕುರ್ಚಿಯನ್ನು ತೆಗೆದು ಕಾರ್ಮಿಕರು ಹೇಗೆ ಸಮಾನವಾಗಿ ನೆಲದ ಮೇಲೆ ಕೂತ್ಕೊಂಡಿದ್ದಾರೋ ಅವ್ರ ಜೊತೆಗೇನೆ ಕೂತ್ಕೊಂಡು ಅವರೆಲ್ಲರಿಗೂ ಸನ್ಮಾನ ಮಾಡಿ ಪುಷ್ಪವೃಷ್ಟಿ ಮಾಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಯಾಕಂದ್ರೆ ಕಾರ್ಮಿಕರ ಶಕ್ತಿನೇ ಅಂತದ್ದಿದೆ. ನಾನು ಇಲ್ಲಿ ಕುಲಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಷ್ಟೆಲ್ಲ ಜನರಿಗೆ ನೀವು ಕೆಲಸದಿಂದ ಇಮಿಡಿಯೇಟ್ ಆಗಿ ಕಿತ್ ಹಾಕಿದಿರಿ, ಬಿಸಾಕಿದಿರಿ ಅಂದರೆ ಯೂನಿವರ್ಸಿಟಿಯ ಕೆಲಸ ಕಾರ್ಯಗಳು ಯಾರು ಮಾಡ್ತಾರೆ? ನಿಮ್ಮ ಮಕ್ಕಳನ್ನ ತಂದು ಹಚ್ತೀರಾ? ನಿಮ್ಮ ಮಕ್ಕಳನ್ನು ತಂದು ಹಚ್ಚೋಂಗಿಲ್ಲ. ಯಾಕೆ ಅಂತ ಕೇಳಿದರೆ, ನಾವೆಲ್ಲ ಕೊಟ್ಟ ಸಂಬಳದ ಟ್ಯಾಕ್ಸ್ದಿಂದ ಸಂಬಳ ತಿಂದ್ಬಿಟ್ಟು ನೀವು ನಿಮ್ಮ ಮಕ್ಕಳನ್ನು ಉನ್ನತ ಅಭ್ಯಾಸ ಮಾಡಿಬಿಟ್ಟು ನೀವು ಎಲ್ಲೆಲ್ಲೋ ಕಳಿಸಿಬಿಟ್ಟಿರ್ತೀರಿ ವಿದೇಶಕ್ಕೆ. ಆದರೆ ಈ ಕಾರ್ಮಿಕರ ಮಕ್ಕಳ ಪರಿಸ್ಥಿತಿಯನ್ನು ನೀವು ಯಾರಾದರೂ ಅವಲೋಕನ ಮಾಡ್ತೀರಾ? ನಿಮಗೆ ಮನಸ್ಸು ಮತ್ತು ಮಾನವೀಯತೆ ಅನ್ನುವಂತಹದ್ದು ಕಿಂಚಿತ್ತು ನಿಮ್ಮಲ್ಲಿ ಇದ್ದದ್ದೇ ಆದರೆ ತಕ್ಷಣವೇ ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅನ್ಯಾಯಕ್ಕೊಳಗಾದಂತಹ ಕಾರ್ಮಿಕರನ್ನ ಮತ್ತೆ ನೇಮಕ ಮಾಡಿಕೊಳ್ಬೇಕು, ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಒತ್ತಡ ನಮ್ಮ ಶಿವಸೇನಾ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ, ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅತಿ ಉನ್ನತ ಸ್ಥಾನದಲ್ಲಿರುವಂತಹ ವಿಶ್ವನಾಯಕ ಆದಂಥವನು, ಆ ವ್ಯಕ್ತಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕಾರ್ಮಿಕರ ಜೊತೆ ದುಃಖವನ್ನು ಹಂಚಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡಂತಹ ವ್ಯಕ್ತಿಗೆ ಇವತ್ತು ನಾವು ಗೌರವಿಸಬೇಕಾಗತ್ತೆ. ಆದರೆ ನಿಮ್ಮೆಲ್ಲರ ಮತಗಳನ್ನು ತೆಗೆದುಕೊಂಡಂತಹ ಇಲ್ಲಿಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ಮ ಕಷ್ಟಗಳನ್ನು ಆಲಿಸಬೇಕಾದಂತಹದ್ದು ಮೊದಲನೇ ಕರ್ತವ್ಯ. ಬೇರೆಯವರು ಆಲಿಸ್ತಾರೋ ಬಿಡ್ತಾರೋ, ಬೇರೆ ಪಾರ್ಟಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಜಿಲ್ಲೆಯ ಪ್ರಥಮ ಪ್ರಜೆ ನೀವು. ನಿಮಗೆ ದುಃಖವನ್ನ ಅಳಲನ್ನ ತೋಡ್ಕೊಳ್ಳಿಕ್ಕೆ ಕರೆ ಮಾಡಿದರೆ ನನಗೆ ಯಾಕೆ ನೀವು ಪದೇ ಪದೇ ಫೋನ್ ಮಾಡ್ತೀರಿ ಅಂತ ಹೇಳಿ ಉಡಾಫೆ ಮಾತಾಡ್ತೀರಿ ಅಂದರೆ ಮುಂದಿನ ಬಾರಿ ನಿಮಗೆ ಮನೆ ಕಳಿಸೋದು ನಿಶ್ಚಿತ ಅನ್ನುವಂಥದ್ದು ಈ ವೇದಿಕೆ ಮುಖಾಂತರ ಹೇಳಿಕೆ ಬೇಕಾಗಿದೆ. ಬೇರೆಯವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಮತ್ತೊಂದು ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಆದರೆ ದುಡಿಯುವ ಕೈಗಳನ್ನು ಕೂಡ ನೀವು ಕಟ್ಟಿ ಹಾಕ್ತಾ ಇದ್ದೀರಿ ಅಂದರೆ ನೀವು ಉಸ್ತುವಾರಿ ಮಂತ್ರಿಗಳಾಗಿರ್ಲಿಕ್ಕೆ ಮುಂದುವರಿಲಿಕ್ಕೆ ಅನ್ಲಾಯಕ್ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಎಲ್ಲ ವರ್ಗದ ಜನರಿದ್ದಾರೆ, ಎಲ್ಲ ಜಾತಿ ವರ್ಗದ ಸಮಾಜದ ಜನರಿದ್ದಾರೆ. ಅವರ ಕಷ್ಟ, ಅವರ ಕಣ್ಣೀರು ಒರೆಸುವಂಥ ಕೆಲಸ ಇಲ್ಲಿ ಉಸ್ತುವಾರಿಗಳು ಮಂತ್ರಿ ಮಾಡಲ್ಲ ಅಂದರೆ ಇನ್ಯಾರೆದುರು ನಾವು ಗೋಳು ತುಳ್ಕೊಳ್ಬೇಕ್ರಿ? ಯಾರೆದುರುಗಡೆ ನಾವು ಕೂತ್ಕೊಳ್ಬೇಕು? ಮೇ 1 ಕಾರ್ಮಿಕ ದಿನಾಚರಣೆಯಿಂದೇ ಕಾರ್ಮಿಕರಿಗೆ ಅಪಮಾನ ಆಗ್ತಾ ಇದೆ ಅಂದರೆ ಇದನ್ನ ನ್ಯಾಯ ಕೊಡಿಸೋರು ಯಾರು? ಉದ್ದುದ್ದ ಭಾಷಣಗಳು ಕೊಡ್ತೀರಿ, ಉದ್ದುದ್ದ ಟ್ವಿಟರ್ಗಳು ಮಾಡ್ತೀರಿ, ಫೇಸ್ಬುಕ್ನಲ್ಲಿ ಬರೀತೀರಿ. ಈ ಪ್ರಜೆಗಳದ್ದು, ಈ ಹೊರಗುತ್ತಿಗೆದಾರದ್ದು ಕಷ್ಟ ಏನಾದರೂ ನೀವು ಫೇಸ್ಬುಕ್ನಲ್ಲಿ ಬರೆದಿದ್ದೀರಾ ಖರ್ಗೆ ಅವರೇ? ಹಾಗೆ ಟ್ವಿಟರ್ನಲ್ಲಿ ಯಾರು ಉನ್ನತ ಶಿಕ್ಷಣ ಸಚಿವರಿದ್ದಾರೋ ಅವ್ರ ಗಮನಕ್ಕೆ ತಗೊಂಡು ಬನ್ನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬನ್ನಿ. ನೀವು ಒಂದು ಫೋನ್ ಕರೆ ಮಾಡಿದರೆ ಇವರು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಬಸವ ತತ್ವದ ಒಂದು ಅನುಕೂಲತೆಯನ್ನ ಇವತ್ತು ಮಾಡಿಕೊಡ್ಬೇಕಾದಂಥದ್ದು. ನೀವು ಹೇಳ್ತೀರಿ ಬಾಯಿ ತೆಗೆದರೆ ಬಸವ ತತ್ವ ಗೊತ್ತಾ ನಿಮಗೆ? ಅಂಬೇಡ್ಕರ್ ತತ್ವ ಗೊತ್ತಾ? ಅಂಬೇಡ್ಕರ್ ಅವರು ಈ ರೀತಿಯಾಗಿ ಕಿತ್ತೊಗ್ಲಿಕ್ಕೆ ಅವರ ನಿಯಮ, ಅವರ ಸಂವಿಧಾನ ಹೇಳಿದೆಯಾ? ಬಸವಣ್ಣವರು ಹೇಳಿದ್ರು ಕಾಯಕವೇ ಕೈಲಾಸ, ಕಾಯಕ ಮಾಡ್ರಿ ಅಂತ. ನೀವು ಬಸವ ತತ್ವ ಹೇಳ್ತೀರಿ. ಕಾಯಕ ಮಾಡುವಂತ ಕೈಗಳನ್ನ ಇವತ್ತು ನೀವು ಬೇಡಿ ಹಾಕಿ ಬಂಧಿಸ್ತಾ ಇದ್ದೀರಿ.